ನಮಸ್ಕಾರ, ನನ್ನ ಹೆಸರು ಬಿ ಮಾಳಮ್ಮ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ಇವತ್ತು ರಾಜ್ಯಾದ್ಯಂತ ನಡೆಯುವ ಈ ಒಂದು ಜಿಲ್ಲಾ ಮಟ್ಟದ ಹೋರಾಟ ಇವತ್ತು ಮತ್ತೆ ನಾಳೆ ನಡೀತಾ ಇದೆ. ಬಹಳ ಮುಖ್ಯವಾಗಿ ಇವತ್ತು ದೇವದಾಸಿ 2025 ಸರ್ವೆ ಏನ್ ಮಾಡಿದ್ದಾರೆ. ಆ ಸರ್ವೆ ಸಮೀಕ್ಷಾ ಸರ್ವೆ ಅಪೂರ್ಣ ಆಗಿದೆ. ಸರ್ವೆ ಅಪೂರ್ಣ ಆಗಿದೆ, ಸರಿಯಾಗಿ ಸಮೀಕ್ಷೆ ಆಗಿಲ್ಲ. ಹಂಗಾಗಿ ಅದನ್ನ ಮತ್ತೆ ಪುನಃ ಸಮೀಕ್ಷೆ ಆಗ್ಬೇಕು ಅಂತಂದೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಮತ್ತೆ ಆ ಸಮೀಕ್ಷೆ ಒಳಗಡೆ ಅವ್ರು ಹೇಳ್ತಾ ಇದಾರೆ 18,000 ಜನ ಅದಾರ ಅಂತಂದೇಳಿ ಅವ್ರು ಹೇಳ್ತಾ ಇದಾರೆ. ಆದ್ರೆ ಅದು ಅದ್ರಲ್ಲಿರೋದು 20 ಯಾಕೋ ಸರಿಯಾಗಿ ಬರ್ತಾ ಇಲ್ಲ. 2025 ಸಮೀಕ್ಷೆ ಏನಿದೆಯಲ್ಲ ಅದರಲ್ಲಿ ಅವರು 19,000 ಜನ ಅದಾರ ಅಂತ ಹೇಳೋದೈತಲ್ಲ, ಅದು ಸರಿಯಲ್ಲ ಅನ್ನೋಂಥದ್ದು. 2007-8 ಸಮೀಕ್ಷೆ ಒಳಗಡೆ ಸುಮಾರು 46. This video is sponsored by Max Multi-Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. 6,000 ಜನ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಮತ್ತೆ ಆ ಸಮೀಕ್ಷೆಯಿಂದ ಹೊರಗುಳಿದಿರ್ತಕ್ಕಂಥ ಹೆಣ್ಮಕ್ಳು ಸುಮಾರು 20-25,000 ಜನ ಅದಾರ ಅಂತಂದೇಳಿ ನಾವು ನೋಡಿದೀವಿ. ಹಂಗಾಗಿ ಇವತ್ತು ಸರ್ವೆಯಿಂದ ಹೊರಗುಳಿದಂತ ಹೆಣ್ಮಕ್ಳನ್ನ ಸಮೀಕ್ಷೆ ಮಾಡಿದ್ದಾರೆ. ಆದ್ರೆ ಅದನ್ನ ಸಮೀಕ್ಷೆ ಪಟ್ಟಿ ಒಳಗಡೆ ಸೇರ್ಪಡೆ ಆಗಿಲ್ಲ. ಅದು ಸಮೀಕ್ಷೆ ಪಟ್ಟಿ ಒಳಗಡೆ ಸೇರ್ಪಡೆ ಆಗ್ಬೇಕು. ಅವ್ರಿಗೆ ಇವು ಸಿಗ್ತಕ್ಕಂಥ ಮಾಜಿ ದೇವದಾಸರು ಸಿಗ್ತಕ್ಕಂಥ ಸೌಲಭ್ಯಗಳು ಅವ್ರಿಗೆ ಕೂಡ ಸಿಗಬೇಕು ಅನ್ನೋಂಥದ್ದು. ಮತ್ತೆ ಬಹಳ ಮುಖ್ಯವಾಗಿ ಇವತ್ತು 6,000 ರೂಪಾಯಿ ಪೆನ್ಷನ್ ಸಿಗಬೇಕು ಅಂತಂದೇಳಿ ನಾವು ಒತ್ತಾಯ ಮಾಡ್ತೀವಿ. 5 ಎಕರೆ ಭೂಮಿ ಸಿಗಬೇಕು ಅಂತಂದೇಳಿ ನಾವು ಒತ್ತಾಯ ಮಾಡ್ತೀವಿ. ಮತ್ತೆ 2025 ದೇವದಾಸಿ ಪದ್ಧತಿ ನಿಷೇಧ ಕಾನೂನು ಏನೈತಲ್ಲ ಅದು ಜಾರಿ ಆಗ್ಬೇಕು. ಮತ್ತೆ ಅದನ್ನ ಪಬ್ಲಿಕ್ ಮಾಡ್ಬೇಕು ಅಂತಂದೇಳಿ ನಾವು ಕೇಳ್ತಾ ಇದೀವಿ. ಯಾಕ ಅಂತಂದೇಳಿದ್ರೆ ಇವತ್ತು ಅಲ್ಲಿರ್ತಕ್ಕಂಥ ತಂದೆ ಆಸ್ತಿಯಲ್ಲಿ ಮಗನಿಗೆ ಪಾಲು ಬಂತ ಕೊಡ್ಬೇಕು ಅಂತಂದೇಳಿ ಇದು ದೇವದಾಸಿ ಪದ್ಧತಿ ನಿಷೇಧ ಕಾನೂನು ಒಳಗಡೆ ಇರ್ತಕ್ಕಂಥದ್ದು. ಮತ್ತೆ ತಂದೆ ಹೆಸರು ಹೇಳ್ಬೇಕು ಅಂತಂದೇಳಿ ಅವರು ಹೇಳ್ತಾ ಇದಾರೆ. ಅದ್ರಲ್ಲಿ ಇದನ್ನ ನಮೂದನೆ ಮಾಡಿರ್ತಾರೆ. ಹಂಗಾಗಿ ಇದು ಎಲ್ಲನೂ ಒಳಗೊಂಡಂತೆ ಇವತ್ತು 2025 ದೇವದಾಸಿ ಪದ್ಧತಿ ನಿಷೇಧ ಕಾನೂನು ಜಾರಿ ಆಗ್ಬೇಕು. ಮತ್ತೆ ಹೊರಗಡೆ ಇರ್ತಕ್ಕಂಥ ಹೊಸ ಹೆಣ್ಮಕ್ಳನ್ನ ಸೇರ್ಪಡೆ ಆಗ್ಬೇಕು. ಈಗ ಮಾಜಿ ದೇವದಾಸಿ ಹೆಣ್ಮಕ್ಳ ಪೆನ್ಷನ್ 6,000 ರೂಪಾಯಿ ಆಗ್ಬೇಕು ಅಂತ ಬಿ ಮಾಳಮ್ಮ, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ದೇವದಾಸಿ ಕರ್ನಾಟಕ ರಾಜ್ಯ ದೇವದಾಸಿ ವಿಮೋಚನಾ ಸಂಘದ ನಿರಂತರ ಧರಣಿ ಸತ್ಯಾಗ್ರಹ ನಾವು ಜಗತ್ಸರಕ್ಕೆ ಕೊಟ್ಟಿದ್ದೆವು. ಪ್ರಮುಖವಾಗಿ ದೇವದಾಸಿ ಮಹಿಳೆಯರ 2025 ನಿಷೇಧ ಕಾಯ್ದೆಯನ್ನು ಸರ್ಕಾರ ಏನು ರಾಷ್ಟ್ರಪತಿ ಕಳಿಸಿದ ಆ ರಾಷ್ಟ್ರಪತಿ ಕಾನೂನು ಅಂಗೀಕಾರ ಆಗಿ ಬರಬೇಕು. ಬಂದ ತಕ್ಷಣ ಅದು ಪಬ್ಲಿಕ್ಕಿಗೆ ಡೆಮೊನೇಷನ್ ಆಗಿ ಬಿಡಬೇಕು. ಮತ್ತು ಪ್ರತಿಯೊಂದು ದೇವದಾಸಿ ಮಹಿಳೆಗೆ ಅವ್ರಿಗೆ 5 ಎಕರೆ ನೀರಾವರಿ ಭೂಮಿ ಕೊಡಬೇಕು. ಅವರಿಗೆ ಪ್ರತಿ 6,000 ರೂಪಾಯಿ ಪೆನ್ಷನ್ ಕೊಡಬೇಕು. ಅವರು ಈಗಾದಂಥ ಸಮೀಕ್ಷೆ ಏನು ಮಾಡಿದಾರ ಅದು ಸರಿಯಾದ ದಿಕ್ಕಿನಾಗ ಮಾಡಿಲ್ಲ. ಮತ್ತು ಇನ್ನಿತರ ಹೊರಗುಳಿದ ಹೆಣ್ಮಕ್ಕಳನ್ನು ಆ ಸರ್ವೆಗೆ ಸೇರಿಸಬೇಕು. ಅವರು ಮೊದಲಿನ 3 ಏನು ಸರ್ವೆ ಮಾಡಿದೆ ಅಂತ ಹೇಳಿದಾರ. ಆ ಸರ್ವೆಯಲ್ಲಿ 46,000 ಜನ ಹೇಳಿದರು. ಮತ್ತು ಮೊದಲಿನ ಸಮೀಕ್ಷೆಯಲ್ಲಿ ಇತ್ತು. ಈಗ ಬರೀ 23,000 ಜನ ಬಂದಿದೆ ಅಂತ ಹೇಳ್ಯಾರ. ಇದು ಸರಿಯಾದ ದಿಕ್ಕಿನಾಗ ಸರ್ವೆ ಮಾಡಿಲ್ಲ. ಅವ್ರು ಅಂಗನವಾಡಿ ಟೀಚರು ಮತ್ತು ಯಾರು ತಹಶೀಲ್ ರೆವಿನ್ಯೂ ಡಿಪಾರ್ಟ್ಮೆಂಟ್ದವರು ಅವರು ತಮ್ಮಲ್ಲೇ ಕೂತು ಸರ್ವೆ ಮಾಡಿದ್ದಾರೆ. ಮತ್ತು ಇನ್ನೂ 9,000 ಜನ 23,000 ಚಿಲ್ಲರ್ ಜನ ಸತ್ತಾರ ಅಂತ ಇವರು ಸರ್ಕಾರ ಸುಳ್ಳು ರಿಪೋರ್ಟ್ ಮಾಡ್ಯಾರ. ಇದು ಸರಿಯಾದ ದಿಕ್ಕನ್ನು ಅವರು ಮಾಡಿಲ್ಲ. ಹಾಗಾಗಿ ನಾವು ಈ ಸರ್ವೆಗೆ ಸರ್ಕಾರ ಮಾಡಿದ ಸರ್ವೆ ಇದು ಒಪ್ಪೋದಿಲ್ಲ. ಪುನಃ ಸರ್ವೆ ಇನ್ನೊಮ್ಮೆ ಸರ್ವೆ ಮಾಡಿ 100 ದೇವದಾಸಿ ಮಳೆಯನ್ನು ಹೊರಗೆ ಉಳಿಲಾರ್ದಂಗೆ ಈ ಸರ್ಕಾರ ಪುನಃ ಸರ್ವೆ ಮಾಡಿ ಅವೆಲ್ಲರಿಗೂ ಒಂದೇ ರೀತಿಗೆ ಸರ್ವೆ ಮಾಡಬೇಕಂತ ಈ ನಿರಂತರ ಧರಣಿ ಸತ್ಯಾಗ್ರಹ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ಸುಧಾಮ್ ದಂಡಿ, ಜಿಲ್ಲಾ ದೇವದಾಸಿ ಸಂಘದ ಗೌರವಾಧ್ಯಕ್ಷರು.